ಯಾಕಂದ್ರೆ 16 ವರ್ಷ ಮಕ್ಕಳನ್ನ ಮೊಬೈಲ್ ಬಳಕೆ ಡೈರೆಕ್ಟ್ಲಿ ಬಜೆಟ್ ಅಲ್ಲೇ ಹೇಳಬೇಕು ಅಥವಾ ತೆಗೆದುಕೊಳ್ಬೇಕು ಅನ್ನೋ ನಿರ್ಧಾರವಲ್ಲದೆ ಹೋದ್ರು ಕೂಡ ಸ್ವಾಗತಾರ್ಹ. ಇಟ್ನಾಳ್ ಸರ್ ಕೂಡ ಅದನ್ನೇ ಹೇಳಿದ್ರು. ಎನಿವೆ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಸಮಯಕ್ಕೋಸ್ಕರ ನಮ್ಮ ಜೊತೆಯಲ್ಲಿ ಜಾಯಿನ್ ಆಗಿದ್ದಕ್ಕೆ ಎಷ್ಟೊತ್ತು. ನಾವು ಕೈಗಾರಿಕೆಗಳ ಬಗ್ಗೆ ಬೆಳಗ್ಗೆ ಮಾತನಾಡುವಾಗ ಬಹುಶಃ ರಾಮಕೃಷ್ಣಯ್ಯ ಸರ್ ತಾವು ಈ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಬಹಳ ಬೇಸರ ವ್ಯಕ್ತಪಡಿಸ್ತಾ ಇದ್ರಿ. ಬಜೆಟ್ ಕಾಪಿ ನನ್ಗೆ ನಿಮ್ಮ ಕ್ಷೇತ್ರಕ್ಕೆ ಏನೇನು ಸಿಕ್ತು ಅನ್ನೋದನ್ನ ಕೇಳ್ತೀನಿ. ಅದ್ರ ಜೊತೆಯಲ್ಲಿ ಬಜೆಟ್ ಕಾಪಿಯಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆದ ಒಂದು ಅಂಶ ಹೋಗಿದೆ ಸರ್, ಪೇಜ್ ನಂಬರ್ 91. ಉದ್ಯೋಗ ಮೇಳಗಳು 11 ಬೃಹತ್ ಉದ್ಯೋಗ ಮೇಳಗಳನ್ನ ಸರ್ಕಾರ ಮಾಡ್ತು. ಬರೋಬ್ಬರಿ 1.16 ಲಕ್ಷ ಮಂದಿ ಅಭ್ಯರ್ಥಿಗಳು ಬಂದಿದ್ರು ಭಾಗಿಯಾಗ್ಲಿಕ್ಕೆ. ಆ ಪೈಕಿ ಸರ್ ನಂಬರ್ಸ್ ವೆರಿ ಇಂಪಾರ್ಟೆಂಟ್. 1,16,000 ಮಂದಿ ಅಭ್ಯರ್ಥಿಗಳು ಬಂದಿದ್ರು ಉದ್ಯೋಗ ಮೇಳಕ್ಕೆ. ಅದರಲ್ಲಿ 19,863 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಇನ್ನು ಉಳಿದ ಸಾವಿರಾರು ಸಂಖ್ಯೆಯ ಜನ ಆಯ್ಕೆ ಆಗದಿರೋದಕ್ಕೆ ಕಾರಣ ಏನು? ಅದನ್ನ ನೀವು ಯಾವ ರೀತಿ ಅಡ್ರೆಸ್ ಮಾಡ್ತಿದ್ದೀರಿ? ಇವ್ರಿಗೂ ಕೂಡ ಕೆಲಸ ಸಿಗಬೇಕು ಅಂತಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಫೋಕಸ್ ಮಾಡಬೇಕು. ಅದಕ್ಕೆ ಏನ್ ಮಾಡ್ತಾ ಇದೆ ಬಜೆಟ್? ನೀವೇನ್ ಗಮನಿಸಿದ್ರಿ ಸರ್ ಇವಾಗ? ಇಲ್ಲ, ಇದರಲ್ಲಿ 2 ವಿಚಾರ ನಾವು ಎತ್ಕೋಬೇಕು. ಒಂದು, ಜಾಬ್ ಆಪರ್ಚುನಿಟಿ ಟುಡೇ ಇಸ್ ಮಚ್ ಮೋರ್ ಇದೆ, ತುಂಬಾ ಇದೆ. ಆದ್ರೆ ದ ರೈಟ್ ಸ್ಕಿಲ್ ಪರ್ಸನ್ಸ್ ಈಸ್ ನಾಟ್ ಅವೈಲಬಲ್. ಆ ಸ್ಕಿಲ್ ಸೆಟ್ ಅಂತ ಹೇಳಿದ್ರೆ ಇವಾಗ ಕಾಲೇಜ್ ನಲ್ಲಿ ಬರ್ತಾರೆ, ಇನ್ಸ್ಟಿಟ್ಯೂಟ್ ಅಲ್ಲಿ ಬರ್ತಾರೆ, ಸ್ಟಡಿ ಮಾಡ್ತಾರೆ, ದೇ ನೀಡ್ ಓನ್ಲಿ ದ ಸರ್ಟಿಫಿಕೇಟ್. ಬಟ್ ಅವರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಅವ್ರನ್ನ ಸ್ಕಿಲ್ ಆಗಿ ಪರಿವರ್ತಿಸಿ ಇಂಡಸ್ಟ್ರಿಯಲ್ ಯೂಸ್ ಡೈರೆಕ್ಟ್ ಆಗಿ ಆಗುವಂತ ಸ್ಕಿಲ್ ಪರಿವರ್ತನೆ ಆಗ್ತಾ ಇಲ್ಲ. ಈ ಸ್ಕಿಲ್ ಪರಿವರ್ತನೆ ಆಗಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಅಂತ ಏನ್ ಹೇಳಿದ್ರೆ ನಾವೇನು ಇನ್ಕ್ಯುಬೇಷನ್ ಸೆಂಟರ್ಸ್ ಅಂತ ಮಾಡಬೇಕು. ಈ ಇನ್ಕ್ಯುಬೇಷನ್ ಸೆಂಟರ್ಸ್ ನಲ್ಲೇನೆ ಅವ್ರನ್ನ ಇಂಡಸ್ಟ್ರಿ ಯೂಸಬಲ್ ಆಗಿ ಟ್ರೈನಿಂಗ್ ಕೊಡಬಹುದು. ಒಂದು. ಎರಡನೇದು, ಇಂಪ್ಲಾಂಟ್ ಟ್ರೈನಿಂಗ್ ಅಥವಾ ಇಂಡಸ್ಟ್ರಿಗೆ ಡೈರೆಕ್ಟ್ ಇಂಪ್ಲಾಂಟ್ ಟ್ರೈನಿಂಗ್ ಹಾಕಿದ್ರೆ 1 year ದ ಪೀಪಲ್ ವಿಲ್ ಗೆಟ್ ಎಕ್ಸ್ಪೋಸ್ಡ್ ಅಂಡ್ ವಾಟ್ ಇಸ್ ದ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಟು ವರ್ಕ್ ಆನ್ ದಿ ಸ್ಕಿಲ್ ಅಂತ ಹೇಳ್ಕೊಂಡು ಬರ್ತಾರೆ. ಅವಾಗ ಡೈರೆಕ್ಟ್ ಆಗಿ ಯೂಸ್ ಆಗ್ತಾರೆ. ಇದು ಒಂದು ಅಂಶ. ಎರಡನೇ ಅಂಶ ತಾವು ಕೇಳಿದ್ರಿ, ಯಾತಕ್ಕೆ 19 ಲಕ್ಷ ಜನ ಅಟೆಂಡ್ ಆದ್ರೂ ಬೇರೆಯವ್ರಿಗೆ ಕೆಲಸ ಸಿಕ್ಕಿಲ್ಲ ಅಂತ. ಟುಡೇ ದ ಎಂಪ್ಲಾಯ್ಮೆಂಟ್ ದಟ್ ಈಸ್ ಎ ಆಪ್ಷನ್ ಆಲ್ಸೋ, ಇಟ್ ಇಸ್ ದೇರ್ ವಿತ್ ದ ಸ್ಟೂಡೆಂಟ್ಸ್. ಅವ್ರಿಗೆ ಈ ತರ ಕಂಪನಿಲೇ ಬೇಕು ನಮಗೆ ಕೆಲಸ. ಇಟ್ ಈಸ್ ಅ ಪಾರ್ಟ್ ಆಫ್ ದಿ ಪೇರೆಂಟ್ಸ್ ಆಲ್ಸೋ. ನಾನು ಇದೊಂದು 2 ಓರಿಯಂಟೇಶನ್ ಕ್ಲಾಸ್ ನಮ್ಮ ಇನ್ಸ್ಟಿಟ್ಯೂಟ್ ನಲ್ಲಿ ಮಾಡಿದ್ದೀನಿ. ಇಲ್ಲ, ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವು ಕಷ್ಟಪಟ್ಟಿದ್ ಸಾಕು ಸರ್, ಸಣ್ಣ ಇಂಡಸ್ಟ್ರಿ ಬೇಡ, ನಮಗೆ MNC ದೊಡ್ಡ ಇಂಡಸ್ಟ್ರಿ ಬೇಕು, ಗವರ್ಮೆಂಟ್ ಇಂಡಸ್ಟ್ರಿ ಬೇಕು, ಈ ತರ ಹೇಳ್ತಾರೆ. ಮೇಡಮ್, ಇವತ್ತು ಹೇಳ್ತೀನಿ, ಸುಮಾರು 6 ಲಕ್ಷ ಇಂಡಸ್ಟ್ರಿ ಇದೆ MSME ನಮ್ಮ ಕರ್ನಾಟಕದಲ್ಲಿ. ಅದು ಅಂದಾಜು ಪ್ರಕಾರ ನಾನು ಹೇಳ್ತಾ ಇರೋದು. ಇಲ್ಲಿ ಮಿನಿಮಮ್ ಇವತ್ತು ಕೂಡ 2 ರಿಂದ 3 ಎಂಪ್ಲಾಯ್ಮೆಂಟ್ ವೇಕೆಂಟ್ ಇದೆ. ಮೊದಲು ಸ್ಕಿಲ್ ಸೆಟ್ ಸಿಗ್ತಾ ಇಲ್ಲ. ಆ ಸ್ಕಿಲ್ ಲೆವೆಲ್ಗೆ ಟ್ರೈನಿಂಗ್ ಇನ್ಕ್ಯುಬೇಷನ್ ಸೆಂಟರ್ ಆಗ್ತಾ ಇಲ್ಲ. ಇವಾಗೇನೋ ಇಲ್ಲಿ ಕೊಟ್ಟಿದ್ದಾರೆ, ಒಂದು 12 ಇನ್ಕ್ಯುಬೇಷನ್ ಟ್ರೈನಿಂಗ್ ಸೆಂಟರ್ ಮಾಡ್ತೇವೆ ಅಂತ ಹೇಳಿ. ಇದು ಸ್ವಾಗತಾರ್ಹ. ಬಟ್ ಹೌ ದಿಸ್ ಗೋಯಿಂಗ್ ಟು ಇಂಪ್ಲಿಮೆಂಟ್, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ಫ್ಯಾಕಲ್ಟಿಗಳು ಟ್ರೈನಿಂಗ್ ಆಗಿದಾರ? ಇಲ್ಲಿ ಟ್ರೈನ್ ದ ಟ್ರೈನರ್ಸ್ ಇಸ್ ಆಲ್ಸೋ ಒನ್ ಮೋಸ್ಟ್ ಇಂಪಾರ್ಟೆಂಟ್. ಆಗಲೇ ಇತ್ನಾಳ್ ಸಾಹೇಬ್ರು ನಾವು ಮಾತನಾಡ್ತಾ ಇದ್ವಿ. Train the trainers. If they are not trained properly, how we can pass on his technical skill to the next student level. So idu bala ಮುಖ್ಯ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಬರಲಿಕ್ಕೆ. ಅಂಡ್ ಇದಕ್ಕೆ ಸರ್ಕಾರಕ್ಕೂ ನಾವು ಕಾಸಿಯಾ ಕಡೆಯಿಂದ ಮನವಿ ಮಾಡಿದೀವಿ. ಇದನ್ನ ಈ ಜಾಬ್ ಪ್ರೋಗ್ರಾಮ್ ಅಂತ, ಜಾಬ್ ಮೇಳ ಅಂತ ಏನ್ ಮಾಡ್ತಾರೆ, ಅದಕ್ಕಿಂತ ಒಂದು ಜಾಬ್ ಓರಿಯಂಟೇಷನ್ ಪ್ರೋಗ್ರಾಮ್ ಅನ್ನು ಮಾಡಬೇಕು. ಪೇರೆಂಟ್ಸ್ ನ ಕೂಡ ಸಹ ನಾವು ಕರಿಬೇಕು, ಸ್ಟೂಡೆಂಟ್ ಕರೆದಬೇಕು. ವಾಟ್ ಈಸ್ ದ ಆಪರ್ಚುನಿಟಿ ಯು ಗೆಟ್ ಇನ್ MSME ಅಂಡ್ ಹೌ ಮಲ್ಟಿ ಸ್ಕಿಲ್ ಯು ಡೆವಲಪ್ ಇನ್ ಯುವರ್ MSME ನಲ್ಲಿ, ಇದನ್ನೆಲ್ಲ ನಾವು ಅವ್ರಿಗೆ ಹೇಳಬೇಕು. ದೇರ್ ಇಸ್ ಅ ಗುಡ್ ಆಪರ್ಚುನಿಟಿ ಇನ್ MSME ಮೇಡಮ್. ಇವತ್ತು MSME ನಲ್ಲಿ ಅಷ್ಟು ಆಪರ್ಚುನಿಟಿ ಇದೆ. ಶಶಿಧರ್ ಸರ್, ಈ ಕೈಗಾರಿಕೆಗಳ ವಿಚಾರಕ್ಕೇನೆ ಬಂದಾಗ ಮೊದಲೇನೆ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ಅತಿ ಹಿಂದುಳಿದ ಪ್ರದೇಶಗಳಿಗೆ 5%, ಹಿಂದುಳಿದ ಪ್ರದೇಶಗಳಿಗೆ 3% ಹೆಚ್ಚುವರಿ ಪ್ರೋತ್ಸಾಹವನ್ನ ನೀಡುವ ಮೂಲಕ ಈ ಬೆಂಗಳೂರು ಸೆಂಟ್ರಿಕ್ ಡೆವಲಪ್ಮೆಂಟ್ ಅನ್ನ ನಾವು ಬೇರೆ ಬೇರೆ ಸಿಟಿಗಳಿಗೂ ಕೂಡ ಅಥವಾ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಸ್ಪ್ರೆಡ್ ಮಾಡೋ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಹೇಳಿ, ಇದನ್ನ ಯಾವ ರೀತಿ ಗಮನಿಸ್ತೀರಿ? ಸಾಕಾ ಸರ್ ಇಷ್ಟು ಸಾಕಾಗಲ್ಲ. ಇವತ್ತು ನಾವು FKCC ಅಂತ ಹೇಳೋದ್ರ ಪ್ರಕಾರ ಹೇಳಿದ್ರೆ, ಈಗ ಏನು ಡೆವಲಪ್ಮೆಂಟ್ ಎಸ್ಪೆಷಲಿ ಇಂಡಸ್ಟ್ರೀಸ್ ಅಲ್ಲಿ ಕೈಗಾರಿಕೆಗಳು ಹಾಗೆ ಉದ್ಯಮಿಗಳು, ಸೊ ಇವತ್ತು ಸಾಕಷ್ಟು ಬೆಂಗಳೂರು ಸರೌಂಡಿಂಗ್ ಅಲ್ಲಿ ಇದೆ, ಇಲ್ಲ ಅಂತಲ್ಲ. ಹಾಗೆ ಟೈರ್ 2 ಟೈರ್ 3 ಸಿಟಿಗಳಲ್ಲೂ ಇವತ್ತು ಆಗಬೇಕಾಗಿದೆ. ಇವಾಗ ಆಲ್ರೆಡಿ ಇವರು ಅನೌನ್ಸ್ ಮಾಡಿದ್ದಾರೆ, ಮೈಸೂರಲ್ಲಿ ಏರೋಸ್ಪೇಸ್ ಪಾರ್ಕ್ ಮಾಡ್ತೀವಿ ಅಂತ, ಹಾಗೆ ಇದರಲ್ಲಿ ಬೇರೆ ಬೇರೆ ಕಡೆ KSACDC ಇಂದ ಪ್ಲಾಟ್ಗಳು ಮಾಡ್ತೀವಿ ಅಂತ. ಬಟ್ ಇವತ್ತು ನಾವು ಜಾಗತಿಕ ಮಟ್ಟದಲ್ಲಿ ಅಂದ್ರೆ ವರ್ಲ್ಡ್ ವೈಡ್ ವಿ ಆರ್ ಕಾಂಪಿಟಿಂಗ್ ವಿತ್ ದ ವರ್ಲ್ಡ್ ದಿಸ್ ಥಿಂಗ್ ಮಾರ್ಕೆಟ್. ಸೊ ಈ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಇವತ್ತು
ಏನ್ ಕೇಳ್ತಾರೆ, ಒಂದು ಇನ್ಫ್ರಾಸ್ಟ್ರಕ್ಚರ್ ಕೇಳ್ತಾರೆ. ಇನ್ಫ್ರಾಸ್ಟ್ರಕ್ಚರ್ ಇದ್ರೆ ಇವತ್ತೇನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳ ಹತ್ರ ಇರಬೇಕು, ಅಥವಾ ಅವ್ರಿಗೆ ಸಾಮಾನು ಏನು ಉತ್ಪಾದನೆ ಮಾಡ್ತೀವಿ ಅದನ್ನು ಸಾಗಿಸ್ಲಿಕ್ಕೆ ಕರೆಕ್ಟ್ ಆಗಿ ನಮಗೆ ಬಂದರುಗಳಿರಬೇಕು, ಹಾಗೆ ಕಾರ್ಗೋಗಳಿರಬೇಕು. ಸೊ ಈ ಒಂದು ಫೆಸಿಲಿಟಿ ಕೊಟ್ಟು ಅವಾಗ ಏನೇ ಒಂದು ಉದ್ದೇಶದಿಂದ ಇವರು ಯಾವ ಟೈರ್ 2 ಸಿಟಿಗಳು ಇರ್ಬೋದು, ಟೈರ್ 3 ಸಿಟಿಗಳು ಕೂಡ ಅವತ್ತು ಡೆವಲಪ್ ಆಗುತ್ತೆ. ಬಟ್ ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ ಅಂದ್ರೆ, ಇವತ್ತು ನೋಡಿ ನಾನು ಮಾತಾಡ್ತಿರೋದು ಮೂಲಭೂತ ಸೌಕರ್ಯ. ನಾವು ಇನ್ನೇನು ಕೇಳ್ತಿಲ್ಲ, ನಾವು ಯಾವ ಗ್ಯಾರಂಟಿ ಕೇಳ್ತಾರೆ, ಯಾವ ಸಾಲ ಮನ್ನಾ ಕೇಳೋಲ್ಲ. ನಾವು ಕೇಳೋದಿಷ್ಟೇ, ಒಂದು ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಮೂಲಭೂತ ಸೌಕರ್ಯಗಳನ್ನ ನೀವು ಮೊದಲು ನಮಗೆ ಕೊಡಿ. ನೋಡಿ, ಇವತ್ತು ನಾವು ಎಕ್ಸ್ಪೋರ್ಟರ್ ಬಂದ್ರೆ ಒಂದು ಪೀಣ್ಯಾಲ ಆಗಲಿ ಅಥವಾ ಯಾವುದೇ ಒಂದು ಪ್ರದೇಶದಲ್ಲಿ ಒಂದು ರಸ್ತೆಗಳಾಗಲಿ, ಒಂದು ಇದಾಗಲಿ, ಚರಂಡಿಗಳು ಯಾವುದೂ ಸರಿಗಿಲ್ಲ. ಅದೊಂದು ಮಿನಿಮಮ್ ಮಾಡಿ. ಅವಾಗ ಏನಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದ್ರೆ ಎಲ್ಲಾ ತರ ಇಂಡಸ್ಟ್ರಿಗಳು ಬೆಳೆಯುತ್ತೆ. ಹಾಗೆ ಸೈರ್ ಸೊಸೈಟಿ ಇರ್ಬೋದು, ಇವತ್ತು ಹುಬ್ಳಿ ಬೆಳೀತಾ ಇದೆ, ಮಂಗಳೂರು ಬೆಳೀತಾ ಇದೆ, ಹಾಗೆ ಬೆಳಗಾಂ ಇದೆ, ಇದು ಮೈಸೂರಿದೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಇನ್ಫ್ರಾಸ್ಟ್ರಕ್ಚರ್ ಇಲ್ಲದ್ರೆ ಯಾವ್ದು ಮಾಡಕ್ಕಾಗಲ್ಲ. ಹಾಗೆ ಇವಾಗ GTDCಲಿ ಇವಾಗ ಇವರು 10 ಕೇಂದ್ರಗಳನ್ನ ಮಾಡ್ತೀವಿ ಅಂತಿದ್ರೆ, ಅದಕ್ಕೆ ಕರೆಕ್ಟ್ ಆಗಿ ಏನು ಇವಾಗ ರಾಮಕೃಷ್ಣ ಅವರು ಹೇಳಿದ್ ಕರೆಕ್ಟ್, ಒಳ್ಳೊಳ್ಳೆ ಟ್ರೈನಿಂಗ್ ಪ್ರೋಗ್ರಾಮ್ ಬೇಕು. ಇವತ್ತಿನ ದಿನ ನಾನು ಎಜುಕೇಶನ್ ಮಾಡಿದಾಗ 10ನೇ ಕ್ಲಾಸ್ ಓದಿದಾಗ ಇವತ್ತಿನ 10ನೇ ಕ್ಲಾಸ್ ಓದೋದೇ ಬೇರೆ ತರ ಇದೆ. ಸೊ ಇವತ್ತಿನ ತಕ್ಕ ಮಟ್ಟಿಗೆ ನಾವು ಯಾವ ತರ ಟ್ರೈನಿಂಗ್ ಮಾಡ್ತೀವಿ, ಹಾಗೆ ಗ್ಲೋಬಲ್ ಅಲ್ಲಿ ನಾವು ಮಾರ್ಕೆಟ್ ಅಲ್ಲಿ ನಾವು ಯಾವ ರೀತಿ ಅವರಿಗೆ ಸ್ಪಂದಿಸ್ತೀವಿ. ಯಾಕಂದ್ರೆ ಇವತ್ತು ಬಹಳಷ್ಟು ಆರ್ಡರ್ಗಳು ಬರ್ತಾ ಇದೆ. ಹಾಗೆ ಲೆಕ್ಕ ಹಾಕೊಂಡ್ರೆ ನಮಗೆ ಲೇಬರ್ಗಳು ಕನ್ಸ್ಟೆಂಟ್ ಬಹಳ ಇದೆ. ಇವತ್ತು ಎಲ್ಲೋಗಿದಾರೆ ಲೇಬರ್. ನನಗೆ ಅದಕ್ಕೆ ಒಂದ್ಸರಿ ಇವನಿದಿ ನೀವು ಮಾತಾಡ್ಬೇಕಾದ್ರೆ ನನಗೆ ಹಂಗೆ ಅನ್ನಿಸ್ತು, ಇವನಿದಿಲಿ ಇಷ್ಟೊಂದು ಜನ ಕೊಟ್ರಲ್ಲ, ಓಲೆ ಅವ್ರಿಗೆಲ್ಲ ಎಂಪ್ಲಾಯ್ಮೆಂಟ್ ಇಲ್ಲ, ನಾವೇ ಕೊಡ್ತೀವಿ, ಕರ್ಕೊಂಡ್ಬನ್ನಿ, ನಮ್ಮ ಹತ್ರ ಎಂಪ್ಲಾಯ್ಮೆಂಟ್ ಇದೆ, ಯಾಕೆ ಬರ್ತಾ ಇಲ್ಲ ಅವ್ರು, ಎಲ್ಲೋದ್ರು ಅವರಲ್ಲ. ಪ್ರೆಸೆಂಟ್ ಮಾಡಿದೆ ಸರ್ಕಾರದಲ್ಲಿ ಅವರೇ ಹೇಳಿ, ಈ ತರ ಇಷ್ಟು ಜನ ಒಂದ್ ಜಿಲ್ಲೆ ತಗೊಳ್ಳೋಣ, ಆ ಜಿಲ್ಲೆಯಲ್ಲಿ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಿ, ಪಾಪ ಅವ್ರಿಗೆ ಕೊಡೋದು ಕೊಡಿ, ನೀವು ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡೋಣ. ನಾಳೆ ದಿನ ಈ ಹುಡುಗರುಗಳು ಈ ಎಂಪ್ಲಾಯ್ಮೆಂಟ್ ಇಲ್ಲದೆ ಅವರು ಒಂದು ಏಜ್ ಅಲ್ಲಿ ಅವ್ರಿಗೆ ಟ್ರೈನಿಂಗ್ ಆಗ್ಲಿಲ್ಲ ಅಂದ್ರೆ ಅವ್ರ ಮುಂದೆ ಉತ್ತೇಜನ ಹೆಂಗಾಗುತ್ತೆ. ಹಾಗೆ ಒಂದು ದೇಶ ಆಗಲಿ, ಒಂದು ರಾಜ್ಯ ಆಗಲಿ ಅಭಿವೃದ್ಧಿ ಆಗ್ಬೇಕಾದ್ರೆ ಒಂದು ಉತ್ಪಾದನೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕೂಡ ಬಹಳ ಇಂಪಾರ್ಟೆಂಟ್. ಇವತ್ತು ನಾನು ಬಜೆಟ್ ಅಲ್ಲಿ ನೋಡಿದ್ರೆ ಕೆಲವು ಅಂಶಗಳು ಬಿಟ್ರೆ, ಇಲ್ಲಾಂದ್ರೆ ಮೋಸ್ಟ್ಲಿ ಈ ಬಜೆಟ್ ಅಲ್ಲಿ ನಮ್ಮ MSMEನೇ ಮರೆತು ಬಿಟ್ಟಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ನಾವು ಒಂದು ಸಪರೇಟ್ ಪಾಲಿಸಿ ಕೇಳಿದ್ವಿ, ಎಸ್ಪೆಷಲಿ ಸ್ಮಾಲ್ ಸ್ಕೇಲ್ ಅಂಡ್ ಮೈಕ್ರೋ ಇಂಡಸ್ಟ್ರಿ, ಅಂದ್ರೆ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆ ಒಂದು ಪಾಲಿಸಿ ಬೇಕು. ನಮಗೆ ಪಾಲಿಸಿನೇ ಇಲ್ಲ ಇಲ್ಲಿ ಒಂದು ಕರೆಕ್ಟ್ ಆಗಿ. ಸೊ ಈ ಒಂದು ಯೋಜನೆ ಒಂದು ಕೆಲವು ಏನು ಮಾಡಿದ್ದಾರೆ ಅದೆಲ್ಲ ನಾನು ಒಪ್ಕೊಳ್ತೀನಿ, ಇದು ಬೇಕಾಗಿದ್ದಿದ್ದೆ. ಯಾಕಂದ್ರೆ ಇವತ್ತಿನ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಇವತ್ತು ಬೇಕು. ಬಟ್ ನೀವೇನ್ ಹೇಳ್ತೀರಾ 2%, 5% ಇನ್ನೂ ಹೆಚ್ಚಿಗೆ ಕೊಡಬೇಕಾಗಿತ್ತು. ಸರಿ, ಇನ್ನೊಂದು ಚಿಕ್ಕ ಬ್ರೇಕ್ ಹೋಗ್ಬೇಕು. ದಿನೇಶ್ ಅವರೇ, ನಿಮ್ ತಾಳ್ಮೆ ಸಹಕಾರ ನಮ್ಮ ಜೊತೆಯಲ್ಲಿರ್ಲಿ. ಬೆಂಗಳೂರಿಗೆ ಯಥೇಚ್ಛವಾಗಿ ದುಡ್ಡು ಕೊಟ್ಬಿಟ್ಟಿದ್ದಾರೆ ಸರ್ ಆಮ್ ಆದ್ಮಿ ಪಕ್ಷದವ್ರು, ಸ್ವಲ್ಪ ವರಿನಾ ಅಂತ ಹೇಳಿ. GB ಎಲೆಕ್ಷನ್ ಬಗ್ಗೆ ನೀವು ಕಣ್ಣಿಟ್ಟಿದ್ದೀರಿ. 3,000 ಕೋಟಿ ಇದ್ದಿದ್ದು ಇದೀಗ 7,000 ಕೋಟಿ ಆಗಿದೆಯಂತೆ. ಬೆಂಗಳೂರು ಫೋಕಸ್ ನಿಜವಾಗ್ಲೂ ಕೂಡ GB ಎಲೆಕ್ಷನ್ ಅಲ್ಲಿ ಹೆಂಗ್ ವರ್ಕ್ ಆಗ್ಬಹುದು?